ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಪಟ್ಟಣ ಶೆಟ್ಟಿ ಅಂತ. ನಾವಿರೋದು ವಿಜಯಪುರದಲ್ಲಿ. ಇವರು ಟೈಲರಿಂಗ್ ಮಾಡ್ತಿದ್ದೆ ಫಸ್ಟು. 22 ವರ್ಷ ಆಯಿತು ಈ ಜರ್ನಿ ಸ್ಟಾರ್ಟಾಗಿ. ಈಗಿನ ಟ್ರೆಂಡಿಗೆ ಹ್ಯಾಂಡ್ ವರ್ಕು, ಮಷಿನ್ ವರ್ಕು ಕೇಳ್ತಾಯಿದ್ರು. ಅದಕ್ಕಾಗಿ ನಾನು ಒಂದು ಸಣ್ಣ ಮಷಿನ್ ತೊಗೊಂಡೆ 450 ಅಂಥೇಳಿ. ಅದು ಭಾಳ ಪ್ರಾಬ್ಲಮ್ ಮಾಡಾಕತ್ತು. ಹಾಗಾಗಿ ಒಬ್ಬರು ಟೆಕ್ನಿಷಿಯನ್ ಬಂದು ವೀರೇಶ್ ಅಂಥೇಳಿ ಅವ್ರು ಬಂದು ಚೇತನ್ ಸರ್ ನಂಬರ್ ಕೊಟ್ಟರು. ಚೇತನ್ ಸರ್ ಕಡೆ ಈ ಮಷಿನ್ ತೊಗೊಂಡ್ವಿ ನಾವು. ಅವರೇ ಡೆಲಿವರಿ ಕೊಟ್ಟರು ಮನೆಗೆ. ಹಳೆ ಮಷಿನ್ ನೋಡಿದ್ರೆ ಹಳೆ ಮಷಿನ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಅದ್ರೊಳಗೆ ಒಂದು ಬ್ಲೌಸ್ ಇಡೀ ಬ್ಲೌಸ್ ಎಲ್ಲ 1 ಡೇ ಆಗ್ತಿತ್ತು. ಇದ್ರೊಳಗೆ ಸಿಂಪಲ್ ವರ್ಕ್ ಅಂದ್ರೂ 2ರಿಂದ 3 ನಾವು ಮಾಡ್ಬೋದು. ಅದಕ್ಕೆ ಟೈಮ್ ಕೊಟ್ಟು ಅದ್ರ ಮೇಲೆ ಲಕ್ಷ್ಯ ಇಟ್ಟು ಮಾಡಿದ್ರೆ ಹಳೆ ಮಷಿನ್ ಒಂದು ಆಗಬೇಕಾದ್ರೆ ಮುಗಿದು ಹೋಗ್ಬಿಡ್ತಿತ್ತು. ದಾರ ಕಟ್ಟಾಗು ಹಾಕು ಹೀಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈ ಮಷಿನ್ ಆ ಥರ ಇಲ್ಲ 1 ಬೈ 1 ಥ್ರೆಡ್ ತೊಗೋತದೆ. ಗುಡ್ ಕ್ವಾಲಿಟಿ ಅದ. ಆಮೇಲೆ 1.5 ಬ್ಲೌಸ್ ಬ್ರೈಡಲ್ ಇದ್ರೊಳಗೆ ಮಾಡ್ಬೋದು. ಸಣ್ಣ ಮಷಿನ್ ತೊಗೊಂಡೆ 450 ಅಂಥೇಳಿ. ಅದು ಚಿಕ್ಕ ಮಷಿನ್ ಇರೋದ್ರಿಂದ ವರ್ಕ್ ಲೋಡ್ ಜಾಸ್ತಿ ಆಯಿತು. ಹಾಗಾಗಿ ನಾನು ದೊಡ್ಡ ಮಷಿನ್ ತೊಗೋಬೇಕಂತ ಡಿಸೈಡ್ ಮಾಡಿ ದೊಡ್ಡ ಮಷಿನ್ ತೊಗೊಂಡೆ. ಒಬ್ಬರು ಟೆಕ್ನಿಷಿಯನ್ ಬಂದು ವೀರೇಶ್ ಅಂಥೇಳಿ ಅವ್ರು ಬಂದು ಚೇತನ್ ಸರ್ ನಂಬರ್ ಕೊಟ್ಟರು. ಸುನೀತಾ ಎಂಟರ್ಪ್ರೈಸಸ್ಸಿಂದ ಈ ಮಷಿನ್ ತೊಗೊಂಡೆ. ಚೇತನ್ ಸರ್ ಒಳ್ಳೆ ಮಷಿನ್ ನಮಗೆ ಸಜೆಸ್ಟ್ ಮಾಡಿದ್ರು. ವಿಜಯಣ್ಣ ಇದ್ರ ಡೆಮೋ ಕೊಟ್ಟರು ಬಂದು. ಟೆಕ್ನಿಷಿಯನ್ ರಾಜು ಅಣ್ಣ ಅವರು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಏನಾರೇ ನಮಗೆ ಪ್ರಾಬ್ಲಮ್ ಇದ್ರೂ ಸರ್ ವಿಡಿಯೋ ಕಳಿಸ್ತಿರ್ತಾರೆ ನಮಗೆ. ಎಷ್ಟು ಟೈಮಿಗೆ ಫೋನ್ ಮಾಡಿದ್ರೂ ರಿಸೀವ್ ಮಾಡಿ ಒಳ್ಳೆ ಸಜೆಷನ್ ಕೊಡ್ತಿರ್ತಾರೆ. ಒಳ್ಳೆ ಮಷಿನ್ ಇದು. ನಾವು ಸೀಸನ್ ಇದ್ದಾಗ 2-3 ಬ್ಲೌಸ್ ಸಿಂಪಲ್ ವರ್ಕ್ ಮಾಡ್ತೀವಿ. ಬ್ರೈಡಲ್ ಆದರೆ 1.5 ಮಾಡ್ತೀವಿ. ನನ್ನ ಮಗನೂ ವರ್ಕ್ ಮಾಡ್ತಾನೆ ಇದ್ರ ಮೇಲೆ, ನಾನು ವರ್ಕ್ ಮಾಡ್ತಿರ್ತೀನಿ. ಆಮೇಲೆ ನೈಟೆಲ್ಲ ನಾವು ಹಿಂಗೆ ಅರ್ಧ ಟೈಮ್ ಹಾಕ್ಕೊಂಡು 2 ಗಂಟೆ ತನಕ ನನ್ನ ಮಗ ಮಾಡ್ತಾನೆ. 2 ಗಂಟೆಯಿಂದ ನಾ ಎದ್ಕೊಂಡು ಮಾಡಿ ವರ್ಕ್ ಮಾಡಿ ಒಳ್ಳೆಯ ಮಷಿನ್ ಅದು. ಏನೂ ನಮಗೆ ಪ್ರಾಬ್ಲಮ್ ಮಾಡಿಲ್ಲ. ಹಂಗೇನಾದ್ರು ಪ್ರಾಬ್ಲಮ್ ಇದ್ರೂ ಚೇತನ್ ಸರಿಗೆ ಫೋನ್ ಮಾಡಿರ್ತೀವಿ. ಫೋನಲ್ಲಿ ಆಗ್ತಿತ್ತು ಅಂದ್ರೆ ಹೇಳ್ತಾರೆ, ಇಲ್ಲ ವಿಡಿಯೋ ಕಾಲ್ ಮಾಡಿದ್ರೆ ಹೇಳ್ತಾರೆ. ಅದೇ ರಿಪೀಟ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಒಂದು ವಿಡಿಯೋ ಮಾಡಿನೂ ಕಳಿಸ್ತಾರೆ ಅವರು. ಒಳ್ಳೆ ಸರ್ವಿಸ್ ಕೊಡ್ತಾರೆ ಚೇತನ್ ಸರು. ಎನಿ ಟೈಮ್ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಯಾವ ಬ್ರ್ಯಾಂಡಿಗೂ ಕಡಿಮೆ ಇಲ್ಲ ಮಷಿನ್. ಎಲ್ಲ ಬ್ರ್ಯಾಂಡಿಗೂ ಎಲ್ಲ ನಾನು ನೋಡಿ ನನ್ನ ಫ್ರೆಂಡ್ಸು ಎಲ್ಲ ಬ್ರ್ಯಾಂಡ್ ಮಷಿನ್ನೇ ತೊಗೊಂಡಾರ. ಆಮೇಲೆ ನಾವು ಇದು ಬ್ರ್ಯಾಂಡೆಲ್ಲ ನೋಡ್ಕೊಂಡು ಹೋದ್ರೆ ನಮ್ಮ ಬಜೆಟಿಗೆ ಆಗಲಿಲ್ಲ. ನಮ್ಮ ಕಡಿಮೆ ಬಜೆಟ್ ಒಳಗೆ ಸರ್ ಇದನ್ನು ಮಷಿನ್ ಕೊಟ್ಟರು. ನಮ್ಮ ಮಕ್ಕಳ ಎಜುಕೇಷನ್ಗೂ ಭಾಳ ಹೆಲ್ಪ್ ಆಗ್ಯದ. ನಾನು ಈ ಮಷಿನ್ ತೊಗೊಂಡಿಂದ ನನ್ನ ಮಗಳಿಗೆ ನೀಟ್ ಕೋಚಿಂಗ್ ಕೊಡ್ಸೀನಿ. ಈಗ ಮೆಡಿಕಲ್ ಸೆಲೆಕ್ಷನ್ ಆಗ್ಯಾಳಕ್ಕೆ. ಇವತ್ತು ನಾಳೆ ಆಕಿನ ಸೆಲೆಕ್ಷನ್ ಆದರೂ ಹೋಗ್ಬಿಡ್ತಾಳೆ. ಒಳ್ಳೆಯ ರೆಸ್ಪಾನ್ಸ್ ಅದ. ಆಮೇಲೆ ಹಳೆ ಮಷಿನ್ ನೋಡಿದ್ರೆ ಹಳೆ ಮಷಿನ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಅದ್ರೊಳಗೆ ಒಂದು ಬ್ಲೌಸ್ ಇಡೀ ಬ್ಲೌಸ್ ಎಲ್ಲ 1 ಡೇ ಆಗ್ತಿತ್ತು. ಇದ್ರೊಳಗೆ ಸಿಂಪಲ್ ವರ್ಕ್ ಅಂದ್ರೂ 2ರಿಂದ 3 ನಾವು ಮಾಡ್ಬೋದು. ಅದಕ್ಕೆ ಟೈಮ್ ಕೊಟ್ಟು ಅದ್ರ ಮೇಲೆ ಲಕ್ಷ್ಯ ಇಟ್ಟು ಮಾಡಿದ್ರೆ ಹಳೆ ಮಷಿನ್ ಒಂದು ಆಗಬೇಕಾದ್ರೆ ಮುಗಿದು ಹೋಗ್ಬಿಡ್ತಿತ್ತು. ದಾರ ಕಟ್ಟಾಗು ಹಾಕು ಹೀಗೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈ ಮಷಿನ್ ಆ ಥರ ಇಲ್ಲ 1 ಬೈ 1 ಥ್ರೆಡ್ ತೊಗೋತದೆ. ಗುಡ್ ಕ್ವಾಲಿಟಿ ಅದ. ಆಮೇಲೆ 1.5 ಬ್ಲೌಸ್ ಬ್ರೈಡಲ್ ಇದ್ರೊಳಗೆ ಮಾಡ್ಬೋದು. ಸಿಂಪಲ್ ಆದರೆ ಇದ್ರೊಳಗೆ 2ರಿಂದ 3 ಬ್ಲೌಸ್ ಹಾಕ್ತೀವಿ. ಬ್ರೈಡಲ್ ಹೆವಿ ಡಿಸೈನ್ಸ್ ಆದ್ರೆ 1.5 ಬ್ಲೌಸ್ ಆಗ್ತವೆ. ಆಮೇಲೆ ಇದರಿಂದ ನಾವು 1 ತಿಂಗಳಿಗೆ 50,000 ತನಕ ಸಂಪಾದನೆ ಮಾಡ್ಬೋದು. ಈಗ ಹೆಣ್ಮಕ್ಳಿಗೆ ನನ್ನ ಸಜೆಷನ್ ಏನು ಅಂದ್ರೆ ಬೇರೆ ಕಡೆ ಹೋಗಿ ಈಗ ಜಾಸ್ತಿ ಕಲ್ತವರಿಗೆಲ್ಲ ಯಾರಾದರೂ ನಿಮ್ಗೆ 15,000-20,000 ತನಕ ಪೇಮೆಂಟ್ ಕೊಟ್ಟು ಅವರೆಲ್ಲ ಹೊರಗೆ ಕೆಲ್ಸಕ್ಕೆ ಸೇರ್ಕೋತಾರೆ. ಈಗೇನು ಕಲೀಲಾರ್ದೆ ಮನೆಯಾಗ ಇದ್ಕೊಂಡು ಅವ್ರಿಗೆ ಏನಾರೇ ಫ್ಯಾಮ್ಲಿ ಒಳಗೆ ಪ್ರಾಬ್ಲಮ್ ಆಗಿ ಅನಿವಾರ್ಯತೆಯಿಂದ ಅವ್ರು ಏನಾರು ಕೆಲಸ ಮಾಡಬೇಕು ಅಂತ ಬಂದ್ರೆ ಟೈಲರಿಂಗ್ ಆಮೇಲೆ ಇದು ಸಜೆಷನ್ ಮಾಡ್ತೀನಿ ನಾ. ಎಂಬ್ರಾಯ್ಡ್ರಿ ಈಗಿನ ಟ್ರೆಂಡು ಅದ. ಆಮೇಲೆ ಹೆಣ್ಮಕ್ಳಿಗೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ತಾವು ಸ್ವಂತ ದುಡ್ದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ರಾಗ ಯಾರಿಗೂ ತಲೆಬಾಗೋ ಅವಶ್ಯಕತೆನೇ ಬರೋಂಗಿಲ್ಲ. ಆಮೇಲೆ ಅವ್ರ ಮಕ್ಕಳ ಎಜುಕೇಷನ್ಗಾಗಲಿ ಅವ್ರ ಫ್ಯಾಮ್ಲಿಗಾಗಲಿ ಒಂದು ಒಳ್ಳೆ ಹೆಲ್ಪ್ ಆಗ್ತದೆ. ಕೆಲ್ಸಕ್ಕೂ ಬರಾಕತ್ತಾರೆ. ನಾ ಕೆಲ್ಸಕ್ಕೆ ಇಟ್ಕೊಂಡಿದ್ದು ಅಂತಂದ್ರೆ 4 ಜನ ಅವರು ಬಡವರು ಈಗೆಲ್ಲ ಹೇಳ್ತಾರಲ್ರಿ ಹಿಂಗೆ ಟ್ರೆಂಡಿಗೆ ಮಾಡ್ಲಿಕತ್ತೀನಿ ನಾನು. ಆಮೇಲೆ ಗಂಡ ಆಫೀಸ್ಗೆ ಹೋಗೋಣ, ಮಕ್ಕಳು ಸ್ಕೂಲಿಗೆ ಹೋಗೋಣ, ಈ ಥರ ಟೈಮ್ ಪಾಸಿಗೆ ಕೆಲಸ ಮಾಡೋರಿಗೆ ಕೆಲಸ ನಾ ಕೊಟ್ಟಿಲ್ಲ. ಅವರಿಗೆಲ್ಲ ಅದರಿಂದ ವಿದ್ಯಾಭ್ಯಾಸವೂ ಆಗಿರಬೇಕು, ಅವ್ರ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗಿರಬೇಕು, ಅವ್ರ ಮನೆ ಸಂಸಾರವೂ ನಡಿಬೇಕು. ಒಬ್ರಿಗೆ ನಮ್ಮಲ್ಲಿ ಕೆಲ್ಸಕ್ಕಿದ್ದಾರೆ ಅವರು. ಅವ್ರ ಮನೆಯವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅದಾರ, ಕೆಲಸ ಮಾಡ್ತಿರ್ತಾರೆ ಅವರು. ಅಂಥವ್ರಿಗೆ ನಾನು ನೋಡಿ ಕೆಲಸ ಕೊಡ್ತೀನಿ. ಟೈಮ್ ಪಾಸಿಗೆಲ್ಲ ಕೆಲಸ ಕೊಡೋಂಗಿಲ್ಲ. ಇದರಿಂದ ಇವ್ರು ಥ್ರೆಡ್ ಕಟ್ ಮಾಡೋದು ಇದು ಮತ್ತು ಅದು ಏನು ವರ್ಕ್ ಅದ
ಅದನ್ನೆಲ್ಲ ಅವ್ರಿಗೆ ಕೆಲಸ ಕೊಡ್ತೀನಿ, ಸ್ಟಿಚ್ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಅದ. ಇದೆಲ್ಲ ಸಾಧ್ಯ ಆಗೈತೆ ಚೇತನ್ ಸರಿಂದ. ನಮ್ಗೆ ಕಡಿಮೆ ರೇಟಿಗೆ ಕೊಟ್ಟರು. ಆಮೇಲೆ ಸರ್ವಿಸು ಚಲೋ ಕೊಡ್ತಾರೆ. ಎನಿ ಟೈಮ್ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಇನ್ನೊಂದು ಹೇಳಬೇಕು ಚೇತನ್ ಸರ್ ಬಗ್ಗೆ ಅಂದರೆ, ಒಳ್ಳೆ ಹಾರ್ಡ್ ವರ್ಕರ್ ಅವರು. ಇನ್ನು ಸಮಾಧಾನಲೇ ಹೇಳ್ತಾರೆ, ಸಿಟ್ಟಿಗೆ ಬರೋಂಗಿಲ್ಲ. ಈಗ ಬೇರೆಯವ್ರ ಥರ ಹಿಂಗೆಲ್ಲ ನಾವು ಕನ್ನಡದೊಳಗೆ ಕೇಳ್ತೀವಿ, ನಮ್ಗೆ ಇಂಗ್ಲೀಷ್ ಹಿಂದಿ ಅವೆಲ್ಲ ಬರೋದಿಲ್ಲ. ನಾವು ಕನ್ನಡದೊಳಗೆ ಕೇಳ್ತೀವಿ, ಅದರೊಳಗೆ ಚೆಂದಾಗಿ ನಮ್ಗೆ ತಿಳಿವಂಗೆ ಆನ್ಸರ್ ಮಾಡ್ತಾರೆ ಅವರು. ಅಷ್ಟು ಮಾತ್ರ ಹೇಳ್ಬೋದು ರೀ. ಆಮೇಲೆ ಚೇತನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಇಷ್ಟು ಸಣ್ಣ ವಯಸ್ಸಿನಾಗೆ ದೊಡ್ಡ ಸಾಧನೆ ಮಾಡ್ಲಿಕತ್ತಾರೆ. ಇನ್ನೂ ಅವ್ರು ಹಳ್ಳಿಗೂ ಅವ್ರ ಹೆಸರು ಮುಟ್ಲಿ, ಹೀಗೆ ಅವ್ರ ಸರ್ವಿಸ್ ಮುಂದುವರಿಲಿ, ರಾಯರ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ತೀನಿ ರೀ. ಬರ್ತಾರೆ ಅವ್ರ ಕಡೆ ಎಲ್ಲನೂ ಸರ್ ನಂಬರ್ ಕೊಟ್ಟು ಅವರಿಗೆ ಹೇಳ್ತಿರ್ತೀನಿ, ಅವ್ರ ಕಡೆ ತೊಗೋರಿ ಮಷಿನ್ ಅಂಥೇಳಿ. ಹಾಗೆ ಒಂದು 5-6 ಮಷಿನು ಸೇಲ್ ಮಾಡಿಸಿದ್ದೀನಿ ಅವ್ರ ಕಡೆ. ಸಾವ್ನಿ ಮಷಿನ್ ಒಳ್ಳೆ ಕಂಪ್ನಿ. ಆಮೇಲೆ ಸರ್ ಬ್ರ್ಯಾಂಡ್ ನೋಡೋದಕ್ಕಿಂತ ಡೀಲರ್ಶಿಪ್ ನೋಡಿ ತೊಗೋಬೋದು ಈ ಮಷಿನ್.